ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರ 11 ದಿನ ಕಾರ್ಯಕ್ಕೆ ಎಲ್ಲ ಸಕಲ ರೀತಿಯ ಸಿದ್ಧತೆ ಆಗ್ತಾರಂತದ್ದು. ನೀವು ನೋಡ್ತಾ ಇರಬಹುದು, ಸಮಾಧಿ ಜಾಗದಲ್ಲಿ ವಿವಿಧ ರೀತಿಯ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ಸುಮಾರು 10 ಗಂಟೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಸೇರಿದಂತೆ ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಅವರು, ಮಾಜಿ ಸಚಿವರಾದಂತಹ ರೇವಣ್ಣ ಸೇರಿದಂತೆ ಇಡೀ ಕುಟುಂಬ ವರ್ಗದವರು ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ಮೊದಲಿಗೆ ವಿವಿಧ ರೀತಿಯ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗ್ತಾರೆ. ತದನಂತರ ಸ್ಟೇಜ್ ಕಾರ್ಯಕ್ರಮ ಇರುವಂತದ್ದು. ಈಗ ಹಾಸನ ಜಿಲ್ಲೆ ಅಲ್ಲದೆ ಬೇರೆ ಜಿಲ್ಲೆ ಮತ್ತೆ ಸಾಕಷ್ಟು ಜನ ದೇವೇಗೌಡರ ಅಭಿಮಾನಿಗಳು ಇರ್ಬೋದು, ರೇವಣ್ಣರ ಅಭಿಮಾನಿಗಳು ಇರ್ಬೋದು, HD ಕುಮಾರಸ್ವಾಮಿ ಅವರ ಅಭಿಮಾನಿಗಳು, JDS ಕಾರ್ಯಕರ್ತರು ಸಾಕಷ್ಟು ಜನ ಬಂದಿರೋಂಥದ್ದು. ಈಗ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸ್ವಾಮಿ, ಎಲ್ಲಿಂದ ಬಂದಿರ ನೀವು? ನಾವು ಹಾಸನದಿಂದ ಬಂದಿದ್ದೀವಿ. ಮಳೆಲಿ ಎಲ್ಲಿಂದ ಬಂದಿರ ಸ್ವಾಮಿ ನೀವು? ನಾವು ಒಲ್ಗೂರು ಮಂಡ್ಯದಿಂದ ಬಂದಿದ್ದೀವಿ ಸರ್. ನಾವು ಅದೇ ಇಲ್ಲಿ ಇವತ್ತು 11ನೇ ದಿವಸ ಇರೋ ದಿವಸದಿಂದ ನಾವು ಚಿನ್ನಮ್ಮನವರ ನಮ್ಮ ನೋಡ್ಕೊಂಡು ಹೋಗುವ ಅಂತ ಬಂದಿದ್ದೀವಿ ಸರ್. ಯಜಮಾನ, ನೀವೆಲ್ಲಿಂದ ಬಂದಿರ? ಅಲ್ಗುರಿಂದ ಬಂದಿರೋದು ನಾವು. ಚಿನ್ನಮ್ಮರ ದಿವಸಕ್ಕೆ ನೋಡ್ಕೊಂಡು ಹೋಗುವಂತ ಈ ಜನ ಸಂದಡಿ ಇಷ್ಟೊಂದು ಇದು ಅಹಂಕಾರ ಎಲ್ಲ ನೋಡಿ ಈ ದೇವಸ್ಥಾನ ಒಳ್ಳೆ ಇಷ್ಟ ಆಗಿರೋದ್ರಿಂದ ಸರ್ ಬಂದಿದ್ದೀವಿ ಸರ್. ಅಷ್ಟೊಂದು ಅದ್ಭುತವಾಗಿದೆಯಲ್ಲ, ಅದೊಂದು ಕಾರ್ಯಕ್ರಮ ಬಂದಿದ್ದೀವಿ ಸರ್. ಅಮ್ಮ, ತಾವೆಲ್ಲಿಂದ ಬಂದಿದ್ದೀರ? ಹಾಸನಿಂದ. ಇಲ್ಲೇ ನಮ್ದಲ್ಲಿ ನಮ್ಮ ತಾಯಿ ಮನೆ, ನಮ್ಮ ಫ್ಯಾಮಿಲಿ, ನಾವು ರಿಲೇಷನ್. ನಮ್ಮ ತಾಯಿ ಮನೆ ನೋಡ್ಕೊಂಡು ಹೋಗೋಣ, ದೊಡ್ಡಮ್ಮ ಇದನ್ನ ಅಂತ ಬಂದಿದ್ದೀವಿ ಸರ್. ನೀವು ಚೆನ್ನಮ್ಮ ಅವರಿದ್ದಾಗ ಮನೆ ಹೋಗಿ ಊಟ ಗೀಟ ಮಾಡ್ತಾರೆ, ಊಟ ಎಲ್ಲ ಅಂದ್ರೆ ಯಾರು ಬಂದ್ರು ಊಟ ಕೊಟ್ಟು ಅವ್ರ ಕೈಲಾಗಿ ಸಹಾಯ ಮಾಡಿ ಕಳ್ಸೋರು ಅಂತ ಇದ್ರು. ಮಾಡಿದ್ದಾರೆ, ತುಂಬಾ ಎಲ್ರಿಗೂ ಹೆಲ್ಪ್ ಮಾಡಿದ್ದಾರೆ. ನಾವ್ ಇದ್ ಮಾಡ್ಕೊಂಡು. ಹೌದು ಸರ್, ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಹೋದವ್ರಿಗೆಲ್ಲ ಊಟ ಎಲ್ಲ ಕೊಟ್ಟು ನೋಡ್ಕೊಂಡಿದ್ದಾರೆ. ಹೌದು, ತುಂಬಾನೇ ನೋಡ್ಕೊಂಡಿದ್ದಾರೆ, ಊಟ ಎಲ್ಲ ಕೊಟ್ಟಿದ್ದಾರೆ, ತುಂಬಾ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬಾ ದೇವ್ರು ಇದ್ ಮಾಡ್ಕೊಂಡು ನಮ್ ದೊಡ್ಡಮ್ಮನೆಯವರು ಅವ್ರ ದೊಡ್ಡಪ್ಪನೇನೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬಾ ಒಳ್ಳೆಯವರು, ಯಾರು ಹೋದ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡು. ಅವ್ರಿವ್ರು ಅಂತ ಅಲ್ಲ, ಯಾರೇ ಹಾಸನ ಜಿಲ್ಲೆ ಅಂತ ಯಾರೇ ಹೋಗ್ಲಿ ಒಂದ್ ಲೋಟ ನೀರು ಊಟ ಕೊಡದಲ್ಲೇ ಕಳಿಸ್ತಾ ಇರಲಿಲ್ಲ ಸರ್. ಭಾರಿ ಬೇಕಾದವ್ರು. ನಾವು ದೊಡ್ಡಕುಂಚೆ ಕೋಡಿಹಳ್ಳಿಯಿಂದ ಬಂದಿರೋದು ಸರ್. ದೇವೇಗೌಡರು ಆಗಿರ್ಬೋದು, ಚೆನ್ನಮ್ಮರಾಗಿರ್ಬೋದು, ಭವಾನಿ ಮೇಡಮ್ ಆಗಿರ್ಬೋದು, ತುಂಬಾ ಒಳ್ಳೆಯವರು. ನಮ್ಮ ಮನೆಗೆ ದೇವ್ರು ಇದ್ದಂಗೆ ಸರ್. ಅವರು ನಮ್ಮ ಮನೆ ಕಾಪಾಡಿದ್ದಾರೆ. ಅವರು ನಮ್ಗೆ ಏನೇ ಕಷ್ಟ ಬಂದ್ರು ತುಂಬಾ ಒಳ್ಳೆಯವರು ಸರ್. ನಮ್ದು ದೊಡ್ಡ ಕುಂಚವ್ ಕೋಡಿಹಳ್ಳಿ. ನಮ್ಗೂ ನಮ್ ಸೊಸೆಗೆಲ್ಲ ಕೆಲ್ಸ ಕೊಡ್ಸ್ಯಾರೆ, ಒಳ್ಳೆ ಐತಿ. ನಮ್ಮ ಮನೆ ಉಳಿಸ್ಯಾರೆ, ದೇವ್ರಿದ್ದಂಗೆ ಅವ್ರ ಕುಟುಂಬವೇ. ಒಳ್ಳೇದಾಗ್ಲಿ ಸರ್. ನಮ್ದು ಕುಂಚ ಕೋಡಿಹಳ್ಳಿ ಸರ್. ನಮ್ಮಮ್ಮ ನಮ್ಮಪ್ಪ ಒಳ್ಳೆಯವರು ಸರ್, ತುಂಬಾ ಒಳ್ಳೆಯವರು ಅಷ್ಟೇ ಸರ್. ನಾವು ಕೋಡಿಹಳ್ಳಿ ಅವರೇನೆ. ಊರಿಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವ್ರ ಕುಟುಂಬದವರೆಲ್ಲ, ಹಂಗಾಗಿ ಎಲ್ಲರಿಗೂ ಅಭಿಮಾನ ಇದೆ. ದೇವಸ್ಥಾನ ಪ್ರತಿಯೊಂದು, ಎಲ್ಲ ಆಸ್ಪತ್ರೆ ಪ್ರತಿಯೊಂದು ಮಾಡ್ಯಾರೆ, ಎಲ್ಲ ನೋಡ್ಯಾರ ಪಾಪ. ಅವ್ರು ದೇವ್ರಿದ್ದಂಗೆ ಅವರೆಲ್ಲ. ದೇವೇಗೌಡರು, ಚೆನ್ನಮ್ಮರು, ಪಾಪ ರೇವಣ್ಣರು, ಅವ್ರಂತೂ ನಮ್ಮ ಊರಿಗೆ ಯಾವಾಗ ಎನಿ ಟೈಮ್ ಬರ್ತಾರೆ. ದೇವೇಗೌಡರು ಇವರು ಎಲ್ಲಾ ಕಾರ್ಯಕ್ಕೂ ಬರ್ತಾರೆ, ಏನ್ ಫಂಕ್ಷನ್ ಆದ್ರು. ಅದೇ 11 ದಿನ ಕಾರ್ಯಕ್ಕೆ ಏನು ಸಾಕಷ್ಟು ಜನ ಗ್ರಾಮಸ್ಥರಿರ್ಬೋದು, ಅಂದ್ರೆ ಜಿಲ್ಲೆ ಅಲ್ಲದೆ ಹೊರ ಜಿಲ್ಲೆಯಿಂದ ಬಂದಿರುವಂತದ್ದು. ನಮ್ಮ ಪಾಲಿಗೆ ಚೆನ್ನಮ್ಮ ಅವ್ರ ದೇವರಿದ್ದಂತೆ. ಮನೆಗೆ ಹೋದಾಗ ನಮಗೆ ಹೊಟ್ಟೆ ತುಂಬಾ ಊಟ ಹಾಕೋರು, ಮತ್ತು ಅದಲ್ಲದೆ ಆರ್ಥಿಕವಾಗಿ ಕೂಡ ಬಡ ಬಗ್ಗರಿಗೆ ಸಹಾಯ ಮಾಡ್ತಾ ಇದ್ರು ಅಂತ ಕೂಡ ಹೇಳ್ತಾ ಇರ್ತದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್.